ಎತ್ತಿಗೆ ಜ್ವರ ಅಂದರೆ ಎಮ್ಮೆಗೆ ಬರೆ ಕೂಡಲೇ ದಿನನಿತ್ಯದ ಚಟುವಟಿಕೆಗಳು ಏನು ನಡೀಬೇಕು, ದಿನನಿತ್ಯದ ಕಾರ್ಯಕಲಾಪಗಳು ಏನು ನಡೀಬೇಕು, ಅದರ ಕಡೆ ಕ್ರಮವನ್ನು ವಹಿಸಬೇಕು ಅಂತೇಳಿ ಕೂಡಲೇ UD ಸಚಿವರು ಮತ್ತು ಕಾರ್ಯದರ್ಶಿಗಳು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವುದೇ ವ್ಯಕ್ತಿಗೆ ಒಂದು ಸ್ವಾತಂತ್ರ್ಯ ಇರ್ತದೆ. ನೀವು RTI ಕಾರ್ಯಕರ್ತ ಅಂತ ಕ್ಷಣಕ್ಕೆ ಹುದ್ದೆ ಅಲ್ಲ ಅದು. ಬೇರೆಯವ್ರನ್ನ ಮಾತನಾಡಬೇಕಾದ್ರೆ, ಭಾಷೆಗಳನ್ನ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಇತಿಮಿತಿ ಇರಬೇಕು. ಇತ್ತೀಚಿನ ದಿನಗಳು ನೋಡ್ತಾ ಇರ್ತೀವಿ. RTI ಕಾರ್ಯಕರ್ತ ಅನ್ನೋ ಹುದ್ದೆ ಅಲ್ಲ ಅದು. ನೀವು ಅರ್ಜಿ ಹಾಕಿದ್ರು RTIನಲ್ಲಿ ಒಂದು ಇದು ಕೊಡ್ತಾರೆ. ಕಾನೂನೇನಿದೆ, ಇತ್ತೀಚಿನ ದಿನಗಳಲ್ಲಿ ನಿಜವಾಗಿ ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ, ಹಗರಣಗಳು ಏನಾರು ಆಗಿದ್ರೆ ಅದನ್ನು ಬಯಲ್ಗೆಳಿತಾರೆ ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಸಹಕಾರ ಇರ್ತೀವಿ, ಯಾವ ಪಕ್ಷನಾರು ಆಗಿರಲಿ. ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಅದನ್ನೇ ಜೀವನ ಮಾಡ್ಕೊಬಿಟ್ಟವ್ರು. ಮೊದಲು ಅವರ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಗಮನ ಇಡಬೇಕು. ನೀವು ಹೇಳಿದ್ ನಮ್ಗೆ ಗೊತ್ತಾಯ್ತು. ಅದೆಲ್ಲ ರಘು ನಿಂಗೆ ಗೊತ್ತಿರ್ಬೇಕಲ್ಲ, ಒಂಚೂರು ಹಿಂದಿಂದ ಸತಿ ನಿಂಗೆ ಗೊತ್ತಿರ್ಬೇಕಲ್ಲ, ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಏನೇನಾಯ್ತು ಎಲ್ಲ ನನಗಿಂತ ರಾಘವ್ಗೆ ಒಂದು ಸ್ವಲ್ಪ ಗೊತ್ತಾಯ್ತು. ಬಟ್ ನಾವೇನಾರ ಇದ್ರು ನೋಡಿ, ತಪ್ಪು ನಾನು ಮಾಡಲಿ ಇನ್ನೊಬ್ಬರು ಮಾಡಲಿ, ಅವ್ರು ಯಾರೇ ಆಗಿರಲಿ, ಕಾನೂನು ಎಲ್ಲರೂ ತಲೆ ಬಾಗಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಹೆಸರಿನಲ್ಲಿ ಕೆಲವರು ಸಾರ್ವಜನಿಕರನ್ನ ಸುಲಿಗೆ ಮಾಡುವಂತ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸು ಗಮನ ಹರಿಸಬೇಕು. ಇದಾಗಬಾರ್ದು. ಎಷ್ಟು ಅಪ್ಲಿಕೇಶನ್ ಕೊಡ್ತಾರೆ, ಎಷ್ಟನ್ನ ವಾಪಸ್ ತಗೋತಾರೆ, ಯಾಕೆ ವಾಪಸ್ ತಗೊಂಡ್ರು, ಆ ಕೊಡುವಂತ ಅರ್ಜಿ ವಾಪಸ್ ತಗೊಳ್ಳುವಂತ ಸಂದರ್ಭ ಎರಡರ ಮಧ್ಯದಲ್ಲಿ ಏನು ನಡೀತು, ಇವೆಲ್ಲವೂ ಕೂಡ ಚರ್ಚೆ ಆಗ್ಬೇಕು. ಇದ್ದಾರೆ, ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಅವರು ನಮ್ಮ ಸಹಕಾರ ಇದೆ. ಆದರೆ ಇದನ್ನೇ ಉದ್ಯೋಗ ಮಾಡಿಕೊಂಡಿರುವಂಥವ್ರನ್ನ ಕ್ರಮ ತಗೋಬೇಕು ಅನ್ನೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮ ಒತ್ತಾಯ. ಇಂಡಸ್ಟ್ರಿಯಲ್ ಅಲ್ಲೇ ಇದೆಯಲ್ಲ, ಪಡ್ಕೊಂಡೇ ಇಲ್ಲ. ಕೈಗಾರಿಕೆ ಮಾಡಬೇಕು ಅಂತೇಳಿ 83ರಲ್ಲಿ ಅರ್ಜಿ ಹಾಕಿ 85ರಲ್ಲಿ ಮಂಜೂರಾತಿ ಆಗಿತ್ತು. ಅವತ್ತು ಎಷ್ಟು ನಿರ್ಧಾರ ಮಾಡಿದ್ರು ಅಷ್ಟು ಪೂರ್ತಿ ಕಟ್ಟಿದ್ದಾರೆ. ಅಲ್ಲೇ ಇದೆ ನೋಡಿ, ಹಣ ಪೂರ್ತಿ ಕಟ್ಟಿದ್ದಾರೆ. ಆದರೆ ಅವತ್ತಿಂದ ನಿವೇಶನ ಕೊಡ್ಲಿಲ್ಲ. ಅವತ್ತು ತುಂಬಾ ಕಮ್ಮಿ ಇತ್ತು, ಒಂದಡಿ 20 ರೂಪಾಯಿನ ಇತ್ತಾಗ. ಇಂಡಸ್ಟ್ರಿ ಮಾಡಿದ್ರೆ ಅಲ್ಲ, ಇದು ಅವರು ಫಿಲಂ ಇಂಡಸ್ಟ್ರಿ ಅಲ್ವಾ, ಫಿಲಂ ತೆಗಿತಿದ್ ಕುಮಾರಣ್ಣವ್ರು ಎಲ್ಲರಿಗೂ ಗೊತ್ತಲ್ವಾ. ಫಿಲಮ್ ಒಂದು ಇಂಡಸ್ಟ್ರಿ ತಾನೆ, ತೆಗಿತಿದ್ರಲ್ಲ ಅನೇಕ ಪಿಕ್ಚರ್ ನೋಡಿದ್ಯಾ. ಕೆಲವು ಪಿಕ್ಚರ್ ಅವ್ರು ತೆಗೆದಿರೋದು ಸೂರ್ಯವಂಶಿ, ಆಮೇಲೆ ಇದು ಪಾಂಡವಪುರದಲ್ಲಿ ತೆಗೆದ್ರಲ್ಲ ಚಿನ್ನಾರಿ ಮುತ್ತ, ಅದ್ಯಾರು ಚಂದ್ರ ಚಕೋರಿ, ಒಳ್ಳೊಳ್ಳೆ ಪಿಕ್ಚರ್ ತೆಗೆದವ್ರೆ, ಇಂಡಸ್ಟ್ರಿಗೋಸ್ಕರ ಮಾಡಿದ್ರು. ಅದೇ ಕಾರಣಕ್ಕೆ ಅವರು ಮಂಜೂರಾತಿ ಆಗಿತ್ತು. ಸ್ಥಳಕ್ಕೆ ಪೊಸಿಷನ್ ಕೊಡಿ ಅಂತ ಕೇಳಿದಾಗ ಆ ನಿವೇಶನನ ಅರ್ಧನ ಬೇರೆಯವ್ರಿಗೆ ಕೊಟ್ಬಿಟ್ಟಿತ್ತು. ಇವ್ರಿಗೆ ಏನ್ ಮಂಜೂರಾತಿ ಆಗಿತ್ತು ಅದರಲ್ಲಿ ಅರ್ಧ ಮಾತ್ರ ಇತ್ತು.
ಅದಾದ್ಮೇಲೆ ಅವತ್ತಿಂದ ಅರ್ಜಿ ಕೊಟ್ಕೊಬಂದು ಅವ್ರು ಮುಖ್ಯಮಂತ್ರಿ ಆದಾಗಲೂ ತಗೊಳ್ಳಿಲ್ಲ, ತಗೋಬೋದಿತ್ತು ಒತ್ತಡ ಮಾಡಿದ್ರೆ. ಬಟ್ ಮೊನ್ನೆ ಈಗ ಒಂದು 6 ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಅದನ್ನ ಇನ್ನೊಂದು ನಿವೇಶನನ ಬದಲಿ ನಿವೇಶನಕ್ಕೆ ಪ್ರಪೋಸ್ ಮಾಡಿದ್ದಾರೆ. ಹಲವಾರು ಬಾರಿ ಮೌಖಿಕವಾಗಿ ಕೇಳಿದ್ದಾರೆ. ಮೊನ್ನೆನು ಒಂದ್ 3-4 ಸಾರಿ ಅರ್ಜಿ ಕೊಟ್ಟಿದ್ದಾರೆ, ಮೊನ್ನೆನೂ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ತನಿಖೆ ಅಂತೇಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ಏನು ಕೊಟ್ಟಿರ್ತಾರೆ ಅದರ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದು ಆಗುತ್ತೆ. ಈಗ ಅನೇಕ ಸಂದರ್ಭಗಳಲ್ಲಿ ಜುಡಿಷಿಯಲ್ಗೂ ಕೊಟ್ಟಿದ್ದಾರೆ. ಈ ನಮ್ದು ಯಾವುದೋ ಒಂದು ಮೊನ್ನೆ ಒಂದು ಪ್ರಕರಣ ನಾನೊಂದು ಎಂಕ್ವೈರಿಗೆ ಹೇಳಿದ್ದೆ, ಅದು ಇನ್ನೂ ಸ್ವಲ್ಪ ಆರ್ಡರ್ ಸಿಕ್ಕಿಲ್ಲ, ನೆಕ್ಸ್ಟ್ ವೀಕ್ ಕರಿತೀನಿ. ಅದು ಏನೋ ಈಗ ಬದಲಾವಣೆ ಆಗಿದೆ ಅಂತ ಗೊತ್ತಾಗಿದೆ. ಕೈಗೆ ಕಾಪಿ ಬರೆದು ಯಾವುದು ಮಾತಾಡಲ್ಲ, ಅದರಿಂದ ಅದು ಬಂದ್ಮೇಲೆ ಮಾತಾಡ್ತೀನಿ ನೆಕ್ಸ್ಟ್ ವೀಕ್. ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಅದೇ ಹೇಳ್ತಾ ಇದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಜುಡಿಷಿಯಲ್ ಅಂತೇನೋ ಮಾಡಿದಾರಲ್ಲ ಯಾವುದು, ಅದು ಫಸ್ಟ್ ಆಯ್ತು. ಸ್ಟಾರ್ಟಿಂಗು ಜಿಲ್ಲಾಧಿಕಾರಿಗಳು ಪತ್ರ ಬರೆದ ಮೇಲೆ ಆಗ ಒಂದು ತನಿಖಾ ತಂಡ ಕಳಿಸಿದ್ರು. ಅದು ಒಂದು ನಡೆದಿದೆ. ಇದಾದ್ಮೇಲೆ ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ್ರು ಆಗ ರಿಟರ್ನ್ ಮ್ಯಾಜಿಸ್ಟ್ರೇಟ್ ಏನೋ ಮಾಡಿದ್ದಾರೆ. ಈಗ ಸರ್ಕಾರ ಅವ್ರದ್ದಿದೆ, ಅವ್ರೇನು ತೀರ್ಮಾನ, ಯಾಕೆಂದ್ರೆ ಯಾವುದನ್ನು ಕೇಂದ್ರ ಸರ್ಕಾರ ಸೋಮೋಟ ತೊಗೊಳಕ್ಕಾಗಲ್ಲ. ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅದ್ರ ಮೇಲೆ ಮಾಡಬೇಕು. ಆದ್ರಿಂದ ಯಾರೇ ಮಾಡಿದ್ರು ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ನೋಡೋಣ ರಿಪೋರ್ಟ್ ಏನು. ಥ್ಯಾಂಕ್ ಯು. ಆಯ್ತಪ್ಪ, ರಾಜಕಾರಣಿಗಳೇನು ಮನುಷ್ಯರಲ್ವಾ? ಒಂದ್ ನಿಮಿಷ ಬದೆ ನಮ್ದು ಯಾವ ಜೀವನ ಇರಲ್ವಾ? ನಾವು ಈಗ ನಿಮ್ಗೆ ಗೊತ್ತೈತೆ ಹಂಗಂತ ರಾತ್ರಿ 10:30 ಮಂತ್ರಿ ಹೋಗಿ ಏನ್ ಮಾಡ್ತಾರೆ? 10:30 ನೋಡಕ್ಕಾಯ್ತದ? ಬೆಳಗ್ಗೆಯಿಂದ ಅವ್ರದ್ದು ಯಾವ್ದೋ ಮನೆ ಪ್ರೋಗ್ರಾಮು, 50ನೇ ವರ್ಷದ ಕಾರ್ಯಕ್ರಮ, ಆಮೇಲೆ ರಾಜಕೀಯವಾಗಿ ಚುನಾವಣೆಯಲ್ಲಿ ನಾವು ಎಲ್ಲ ರಾಜಕಾರಣದಲ್ಲಿ ನಾವು ನಿಷ್ಠೆಯಿಂದ ಮಾಡ್ತೀವಿ. ಬಟ್ ಸ್ನೇಹ, ರಾಜಕಾರಣಿಯೇ ಬೇರೆ, ಸ್ನೇಹನೇ ಬೇರೆ. ಸ್ನೇಹಿತಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆಯ್ತು, ಅವರು ಹೋಗಿ ಅವ್ರದ್ದು 50ನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು 15 ಯಾವತ್ತೋ ಈಗ ಹಳೇದು ನೀವು ಕಳಿಸಿರೋದು, ಅಲ್ಲೇನೋ ಒಂದೆಷ್ಟು ಸ್ಟೆಪ್ ಹಾಕ್ಬಿಟ್ರೆ ಅದೇ ದೊಡ್ಡ ಇದಾ? ಮತ್ತೆ ಅಂಬಾನಿಯವ್ರ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸ್ಟೆಪ್ ಹಾಕವ್ರು ಯಾರು ಕೇಳಲೇ ಇಲ್ಲ. ನಡೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.